ಇನ್ನು ಬಳ್ಳಾರಿ ಜೈಲಿನಲ್ಲಿರುವಂತಹ ಕೊಲೆ ಆರೋಪಿ ದರ್ಶನ್ ಈಗ ಸದ್ಯಕ್ಕೆ ರಿಲ್ಯಾಕ್ಸ್ ಆಗಿರುವಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ನಿನ್ನೆಯಷ್ಟೇ ಜೈಲಿಗೆ ಅವರ ತಾಯಿ ಬಂದಿದ್ರು, ಮೀನಾ ತೂಗುದೀಪ ಮತ್ತು ದರ್ಶನ್ ಸಹೋದರಿ. ದರ್ಶನ್ಗೆ ಧೈರ್ಯ ತುಂಬಿದ್ದಾರೆ. ಮೀನಾ ತೂಗುದೀಪ ಅವರನ್ನ ನೋಡಿ ಭಾವುಕರಾದಂತಹ ದರ್ಶನ್ ಕಣ್ಣೀರು ಹಾಕಿದ್ರು. ನಂತರ ತಾಯಿ ಕೂಡ ಮಾತನಾಡಿದ್ದಾರೆ. ತಾಯಿ ರಾಜರಾಜೇಶ್ವರಿಯ ಆಶೀರ್ವಾದ ಇದೆ, ನೀನು ಹೆದರಬೇಡಪ್ಪ ಅಂತ ಹೇಳಿದಾರಂತೆ ಅವರ ತಾಯಿ. ಕೆಟ್ಟ ಗಳಿಗೆ ಆಗಬಾರ್ದಿತ್ತು, ನಡೆದು ಹೋಗ್ಬಿಟ್ಟಿದೆ, ಬಟ್ ನಿನ್ನ ಜೊತೆಗೆ ನಾವಿದ್ದೀವಿ ಅಂಥೇಳಿ ಧೈರ್ಯ ತುಂಬಿದ್ದಾರೆ. ದೇವಿ ಕೃಪೆಯಿಂದ ಖಂಡಿತವಾಗ್ಲೂ ನಿನಗೆ ಜಾಮೀನು ಸಿಗುತ್ತೆ ಅಂಥೇಳಿ ಮೀನಾ ತೂಗುದೀಪ ಅವರು ಧೈರ್ಯ ತುಂಬಿದ್ದಾರಂತೆ. ತಾಯಿ ಮಾತಿಗೆ ಧೈರ್ಯ ತಂದುಕೊಂಡಿರುವಂತಹ ದರ್ಶನ್ ಈಗ ಸದ್ಯಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆದಂತೆ ಕಂಡು ಬರ್ತಾ ಇದೆ. ತಾಯಿ ಭೇಟಿ ಬಳಿಕ ಸ್ವಲ್ಪ ಲವಲವಿಕೆಯಿಂದ ಇದ್ದಾನೆ ಅಂಥೇಳಿ ಸಿಕ್ಕಿರುವಂಥ ಇನ್ಸೈಡ್ ಮಾಹಿತಿ. ಇನ್ನು ಕಾಡಿಬೇಡಿ ಟಿವಿ ಪಡೆದುಕೊಂಡಿದ್ದಂತಹ ದರ್ಶನ್ಗೆ ಸ್ವಲ್ಪ ನಿರಾಸೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಡಿ ಚಂದನ ಬಿಟ್ರೆ ಬೇರೆ ಯಾವ ಚಾನಲ್ ಬರಲ್ವಂತೆ. ಅಲ್ಲಿ ಬೇರೆ ಯಾವ ಚಾನಲ್ ಕೂಡ ಅಲ್ಲಿ ಬರ್ತಾ ಇಲ್ಲ. ಬೇರೆ ಚಾನಲ್ ಹಾಕ್ಕೊಡಿ ಅಂತ ಹೇಳಿ ದರ್ಶನ್ ಮತ್ತೆ ಮನವಿ ಮಾಡಿದ್ದಾರೆ. ಆದ್ರೆ ಜೈಲು ನಿಯಮದಂತೆ ಏನಿದೆಯೋ ಅಷ್ಟೇ ಬರೋದು ಅಂತ ಹೇಳಿ ಖಡಕ್ ಆಗಿ ಜೈಲಧಿಕಾರಿಗಳು ಕೂಡ ಸೂಚನೆ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಟಿವಿ ಸಿಕ್ಕಿದೆ, ಆದ್ರೆ ಟಿವಿಲಿ ಏನ್ ನೋಡ್ಬೇಕು? ಆಕ್ಚುಲಾಗಿ ದರ್ಶನ್ ಟಿವಿ ಕೇಳ್ತಾ ಇದ್ದಿದ್ದು ನನ್ನ ಕೇಸ್ ಬಗ್ಗೆ ಏನಾದರೂ ಡೆವಲಪ್ಮೆಂಟ್ಸ್ ಆಗ್ತಾ ಇದೆಯಾ, ಏನು ನಡೀತಾ ಇದೆ ಹೊರಗಡೆ ಅಂತ ಹೇಳಿ ತಿಳ್ಕೊಳ್ಳೋಣ ಅಂತ ಹೇಳಿ ದರ್ಶನ್ ಕೇಳ್ತಾ ಇದ್ರು. ಬಟ್ ಅಲ್ಲಿ ಈಗ ಕೊಟ್ಟಿರುವಂಥ ಒಂದು ಟಿವಿಲಿ ಡಿ ಮಾತ್ರ ಬರುತ್ತೆ, ದೂರದರ್ಶನ. ಅದರಲ್ಲೂ ಡಿ9 ಚಂದನ ವಾಹಿನಿ ಇರುತ್ತೆ. ಸೊ ಅದರಲ್ಲಿ ಅವರಿಗೆ ಬೇಕಾದಂಥ ಒಂದಷ್ಟು ಇನ್ಫಾರ್ಮೇಷನ್ಗಳು ಸಿಗದೇ ಇರ್ಬೋದು, ಬಹುಶಃ ಗೊತ್ತಿಲ್ಲ. ಸೊ ಹಾಗಾಗಿ ನನಗೆ ಬೇರೆ ಅಟ್ಲೀಸ್ಟ್ ಚಾನಲ್ಗಳು ಸಿಗೋ ಥರ ಮಾಡಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಇದು ಸ್ವಲ್ಪ ಮಟ್ಟಿಗೆ ದರ್ಶನ್ಗೆ ಇರುಸುಮುರುಸು ಮಾಡ್ತಾ ಇದೆ. ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ನಾನೀಗ ಮನವಿ ಮಾಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಟಿವಿ ತೊಗೊಳೋದಕ್ಕೆ 3-4 ದಿನ ಹೋರಾಡಬೇಕಾಯಿತು. ಇನ್ನು ಟಿವಿಲಿ ಬೇಕಾಗಿರುವಂಥ ಚಾನಲ್ಗಳನ್ನು ಪಡೆಯೋದಕ್ಕೆ ಮತ್ತೆ ನಾನಿಲ್ಲಿ ಎಡ್ತಾಕ್ಬೇಕಲ್ಲ ಇವರಿಗೆ ಅಂತ ಹೇಳಿ ಸಾಕಷ್ಟು ಬೇಸರದಲ್ಲೇ ಇದ್ದಾರೆ. ಬಟ್ ಈಗ ಕೇಳಿದ್ದಾರೆ, ಬಟ್ ಅದಕ್ಕೂ ಕೂಡ ಈಗ ಜೈಲಧಿಕಾರಿಗಳು ಇಲ್ಲ, ನಮಗೇನು ನಿಯಮ ಇದೆಯೋ ಅದ್ರ ಪ್ರಕಾರ ಮಾತ್ರ ನಾವು ನಿಮಗೆ ಪ್ರೊವೈಡ್ ಮಾಡ್ಬೋದು ಅಷ್ಟೇ ಅಂತ ಖಡಕ್ಕಾಗಿ ಹೇಳ್ಬಿಟ್ಟಿದ್ದಾರೆ.